ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಇವತ್ತಿನ ವಿಡಿಯೋದಲ್ಲಿ ಬಿಪಿಯನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ, ಹೈ ಬಿಪಿ ಇರಲಿ ಲೋ ಬಿಪಿ ಇರಲಿ, ಅದನ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡೋರಿಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಪ್ರಾಣಾಯಾಮ ಮತ್ತೆ 2 ಮುದ್ರೆಗಳನ್ನ ತಿಳಿಸ್ತಾ ಇದ್ದೀನಿ. ಇದನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬಿಪಿ ಬರ್ದಂತೆ, ಅಂದ್ರೆ ನಿಮ್ಮ ಒಂದು ಬ್ಲಡ್ ಪ್ರೆಷರ್ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲದಂತೆ ನೀವು ನೋಡ್ಕೊಳ್ಬಹುದು. ಈಗಾಗಲೇ ನಿಮ್ಮ ಒಂದು ರಕ್ತದೊತ್ತಡದಲ್ಲಿ ಸಮಸ್ಯೆ ಉಂಟಾಗಿದ್ರೆ ಅದನ್ನ ನೀವು ಕಂಟ್ರೋಲ್ ನಲ್ಲಿ ಇಟ್ಕೊಳ್ಬಹುದು ಸ್ನೇಹಿತರೆ. ಅಷ್ಟು ಉಪಯೋಗಕಾರಿಯಾದಂತಹ ಮುದ್ರಾ ಮತ್ತು ಪ್ರಾಣಾಯಾಮ ಹೇಗೆ ಪ್ರಾಕ್ಟೀಸ್ ಮಾಡೋದು ಅಂತ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ವಿಡಿಯೋವನ್ನ ಲೈಕ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ. ಮೊದಲನೇದಾಗಿ ಪ್ರಾಣಾಯಾಮ. ಯಾವ ಪ್ರಾಣಾಯಾಮವನ್ನ ಮಾಡಬೇಕು? ಅನುಲೋಮ ವಿಲೋಮ ಪ್ರಾಣಾಯಾಮ. ಇದನ್ನ ಪ್ರತಿಯೊಬ್ರು ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾನೇ ಒಳ್ಳೇದು. ನಿಮ್ಗೆ ಹೈ ಬಿ ಪಿ ಇರ್ಲಿ ಲೋ ಬಿ ಪಿ ಇರ್ಲಿ, ಈ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಿ. ಜೊತೆಗೆ ಮುದ್ರೆ, 2 ಮುದ್ರೆಯನ್ನ ನಾನು ಸಜೆಸ್ಟ್ ಮಾಡ್ತೀನಿ ನಿಮ್ಗೆ. ಯಾವುದು? ಅಪಾನ ವಾಯು ಮುದ್ರೆ ಮತ್ತೆ ವ್ಯಾನ ಮುದ್ರೆ. ಈ 2 ಮುದ್ರೆಗಳು ಬಿಪಿಯನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾ ಸಹಕಾರಿ. ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡ್ಬೇಕಾದ್ರೆ ಒಂದ್ ಕೈಯಲ್ಲಿ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ ಮತ್ತೆ ನಾವು ಪ್ರಾಣಾಯಾಮವನ್ನ ಪ್ರಾಕ್ಟೀಸ್ ಮಾಡ್ತೀವಿ. ಹಾಗಾಗಿ ಮುದ್ರೆಗಳ ಬಗ್ಗೆ ನಾನು ಹೇಳ್ತೀನಿ ಇವಾಗ ನಿಮ್ಗೆ. ನಂತರ ಒಟ್ಟಿಗೆ ಮುದ್ರಾ ಮತ್ತು ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋಣ. ಮೊದಲನೇದಾಗಿ ಅಪಾನ ವಾಯು ಮುದ್ರೆ ಹೇಗೆ ಪ್ರಾಕ್ಟೀಸ್ ಮಾಡೋದು? 2 ಕೈಯನ್ನ ರಬ್ ಮಾಡಿ ನಿಮ್ಮ ಹೆಬ್ಬೆರಳಿನ ಬುಡಕ್ಕೆ ತೋರ್ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳನ್ನ ಹೆಬ್ಬೆರಳಿನ ತುದಿಗೆ ಜಾಯಿನ್ ಮಾಡಬೇಕು. ನೋಡಿ, ಹೀಗೆ 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 ಕಿರುಬೆರಳು ನೇರವಾಗಿಡ್ಬೇಕು. ಈ ರೀತಿ ಮೇಲ್ಮುಖವಾಗಿ ಇಟ್ಕೊಂಡು ನಿಮ್ಮ ತೊಡೆಗಳ ಮೇಲೆ ಇಟ್ಕೊಂಡು ಈ ರೀತಿ ಆರಾಮವಾಗಿ ಪ್ರಾಣಾಯಾಮ ಮಾಡ್ಬೋದು, ಧ್ಯಾನ ಮಾಡ್ಬೋದು, ಟಿವಿ ನೋಡ್ಬೇಕಾದ್ರೆ ಮಾಡ್ಬೋದು, ವಾಕ್ ಮಾಡ್ಬೇಕಾದ್ರೆ ಮಾಡ್ಬೋದು, ಟ್ರಾವೆಲ್ ಮಾಡ್ಬೇಕಾದ್ರೆ ಮಾಡ್ಬಹುದು. ಯಾವಾಗ ಬೇಕಿದ್ರು ಪ್ರಾಕ್ಟೀಸ್ ಮಾಡಿ. ಬೆಳಗ್ಗೆ ಸಂಜೆ ಯಾವಾಗ್ಲಾದ್ರೂ ಮಾಡಿ. ಊಟ ಮಾಡಿದ ತಕ್ಷಣ ಮಾಡೋದಕ್ಕೆ ಹೋಗ್ಬೇಡಿ. ಊಟ ಮಾಡಿ 1.5 ಅವರ್ ಆದ್ಮೇಲೆ ಮಾಡಿ, ಅಥವಾ ಊಟಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಮಾಡಿ. ಈ ಒಂದು ಮುದ್ರೆ ಬಿಪಿ ಸಮಸ್ಯೆ ಇರೋರಿಗೆ ತುಂಬಾನೇ ಪ್ರಯೋಜನಕಾರಿ. ಜೊತೆಗೆ ಯಾರಿಗೆ ಡಯಾಬಿಟಿಕ್ ಇರುತ್ತೆ, ಯಾರಿಗೆ ಇಂಡೈಜೆಷನ್ ಪ್ರಾಬ್ಲಮ್ ಇರುತ್ತೆ, ಯಾರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ, ಯಾರಿಗೆ ಬ್ಯಾಕ್ ಪೇನ್ ಇರುತ್ತೆ, ಅವರೆಲ್ಲರಿಗೂ ತುಂಬಾನೇ ಒಳ್ಳೇದು ಈ ಮುದ್ರೆ. ಯಾವುದೇ ಚಿಕಿತ್ಸಕ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿದ ನಂತರ ಪ್ರಾಣ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಬೇಕು. ಯಾವ ಮುದ್ರೆ, ಪ್ರಾಣ ಮುದ್ರೆ ಯಾವುದು ಅಂತ ತಿಳಿಸ್ತೀನಿ. ಈ ಮುದ್ರೆಯನ್ನ ದಿನಕ್ಕೆ ನೀವು 45 ನಿಮಿಷ ಮಾಡಿ. ತುಂಬಾ ಬಿಪಿ ಹೈ ಇದೆ ಅನ್ನೋರು 45 ನಿಮಿಷದವರೆಗೂ ಮಾಡಿ. ಅಥವಾ ಪರವಾಗಿಲ್ಲ, ನಾರ್ಮಲ್ ಆಗಿದೆ, ಎಲ್ಲ ಸ್ವಲ್ಪ ವೇರಿಯೇಷನ್ಸ್ ಇದೆ ಅಂದ್ರೆ ಜಸ್ಟ್ ಒಂದು ಅರ್ಧ ಗಂಟೆ ಮಾಡಿದ್ರು ಸಾಕು. 3/4 ಗಂಟೆ, ಅರ್ಧ ಗಂಟೆ ಒಂದೇ ಸಲ ಕೂತ್ ಮಾಡ್ಬೇಕಾ? ಖಂಡಿತವಾಗ್ಲೂ ಇಲ್ಲ. ಬೆಳಗ್ಗೆ 1/4 ಗಂಟೆ, ಸಂಜೆ 1/4 ಗಂಟೆ, ಟೈಮ್ ಸಿಕ್ಕಿದ್ರೆ ಮಧ್ಯಾಹ್ನ 1/4 ಗಂಟೆ ಕೂಡ ಮಾಡಬಹುದು. ಈ ಮುದ್ರೆಯನ್ನ ಮಾಡಿದ ತಕ್ಷಣ ಇದನ್ನ 1/4 ಗಂಟೆ ಮಾಡ್ತೀರಾ ಅಂದ್ರೆ 5 ನಿಮಿಷ ಆ ಮುದ್ರೆ ಮಾಡಿ. ನೆಕ್ಸ್ಟ್ ನೀವು 5 ನಿಮಿಷ ಪ್ರಾಣ ಮುದ್ರೆಯನ್ನ ಮಾಡ್ಬೇಕು. ನೋಡಿ, ಹೀಗೆ ಪ್ರಾಣ ಮುದ್ರೆ. ಹೀಗೆ ಅಪಾನ ವಾಯು ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿದ ನಂತರ 5 ನಿಮಿಷಗಳ ಕಾಲ ಪ್ರಾಣ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಬೇಕು. ಇದರಿಂದ ನಿಮ್ಗೆ ಬೆನಿಫಿಟ್ ಜಾಸ್ತಿ ಸಿಗುತ್ತೆ. ಮತ್ತೆ ಪ್ರಾಣ ಮುದ್ರೆ ಕೂಡ ನಮ್ಮ ದೇಹಕ್ಕೆ ಚೈತನ್ಯ ಕೊಡುತ್ತೆ, ನಮ್ಗೆ ಒಳ್ಳೆ ಎನರ್ಜಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ನಮ್ಮ ಕಣ್ಣಿನ ಆರೋಗ್ಯಕ್ಕೂ ಕೂಡ ಪ್ರಾಣ ಮುದ್ರೆ ತುಂಬಾನೇ ಒಳ್ಳೇದು. ತುಂಬಾ ಒಂದು ಎನರ್ಜಿ ನಮ್ಮ ದೇಹಕ್ಕೆ ಸಿಗುತ್ತೆ. ಅಪಾನ ವಾಯು ಮುದ್ರೆ ಮಾಡ್ಬೇಕು ಅಂತ ಹೇಳಿದೆ. ನೆಕ್ಸ್ಟ್ ಮುದ್ರೆ ಯಾವುದು ಅಂತಂದ್ರೆ ವ್ಯಾನ ಮುದ್ರೆ. ವ್ಯಾನ ಮುದ್ರೆ ಯಾವ ರೀತಿ ಪ್ರಾಕ್ಟೀಸ್ ಮಾಡೋದು? ನೋಡಿ, ಹೀಗೆ ನಿಮ್ಮ ಹೆಬ್ಬೆರಳಿಗೆ ತೋರ್ಬೆರಳು ಮತ್ತೆ ಮಧ್ಯದ ಬೆರಳು, ಇದು ವ್ಯಾನ ಮುದ್ರೆ. ವ್ಯಾನ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಹೈ ಬಿ ಪಿ ಲೋ ಬಿ ಪಿ 2 ಕಂಟ್ರೋಲ್ ಮಾಡ್ಕೊಳ್ಬಹುದು. ತುಂಬಾನೇ ಒಳ್ಳೇದು ಈ ಮುದ್ರೆ. 2ರಲ್ಲಿ ಯಾವ ಮುದ್ರೆಯನ್ನಾದ್ರೂ ಪ್ರಾಕ್ಟೀಸ್ ಮಾಡಿ ನೀವು, ಅಥವಾ ಒಂದೊಂದ್ ದಿನ ಒಂದೊಂದು ಮುದ್ರೆ ಆದ್ರೂ ನೀವು ಮಾಡಬಹುದು. ಇವತ್ತು ವ್ಯಾನ ಮುದ್ರೆ ಮಾಡಿದ್ರೆ ನಾಳೆ ಅಪಾನ ವಾಯು ಮುದ್ರೆ ಮಾಡಿ. ಆ ರೀತಿ ಆಲ್ಟರ್ನೇಟ್ ಡೇಸ್ ಅಲ್ಲಿ ನೀವು ಮಾಡ್ಕೊಂಡು ಹೋಗ್ಬಹುದು. ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ನೋಡಿ, ವ್ಯಾನ ಮುದ್ರೆ. ಇದನ್ನು ಅಷ್ಟೇ, ಹೈ ಬಿ ಪಿ ಇಲ್ಲ, ಲೋ ಬಿ ಪಿ ಇದೆ, ಅಥವಾ ಸ್ವಲ್ಪ ವೇರಿಯೇಷನ್ಸ್ ಇದೆ ಅಂದ್ರೆ ದಿನಕ್ಕೆ ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡಿ. ಬೆಳಗ್ಗೆ 1/4 ಗಂಟೆ, ಸಂಜೆ 1/4 ಗಂಟೆ ಈ ಮುದ್ರೆ ಪ್ರಾಕ್ಟೀಸ್ ಮಾಡಿದ ನಂತರ ಕೂಡ ನೀವು ಪ್ರಾಣ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡ್ಬೇಕು. 1/4 ಗಂಟೆ ನೀವು ವ್ಯಾನ ಮುದ್ರೆ ಮಾಡಿದ್ರೆ 5 ನಿಮಿಷನಾದ್ರೂ ಪ್ರಾಣ ಮುದ್ರೆಯನ್ನ ಮಾಡ್ಬೇಕು ಸ್ನೇಹಿತರೆ. ತುಂಬಾ ಒಳ್ಳೆ ಪ್ರಯೋಜನ ಸಿಗುತ್ತೆ. ಈ ವ್ಯಾನ ಮುದ್ರೆಯನ್ನ ಮಾಡೋದ್ರಿಂದ ಅನೇಕ ಪ್ರಯೋಜನಗಳು ಸಿಗುತ್ತೆ. ನಿಮ್ಮ ಸ್ಟ್ರೆಸ್ ಕಡಿಮೆ ಆಗತ್ತೆ, ಮತ್ತೆ ನಿಮ್ಗೆ ನಿದ್ರೆ ಚೆನ್ನಾಗಿ ಬರುತ್ತೆ. ತುಂಬಾ ಬೆವರ್ತಾ ಇದ್ರೆ, ನಿಮ್ಮ ದೇಹದಲ್ಲಿ ಏನಾದ್ರೂ ಅಧಿಕ ರಕ್ತಸ್ರಾವ ಉಂಟಾಗ್ತಾ ಇದ್ರೆ, ನಿಮ್ಗೆ ಜೊಲ್ಲು ಬರುವಂತಹ ಸಮಸ್ಯೆ ಏನಾದ್ರೂ ಇದ್ರೆ, ಅಧಿಕ ಮೂತ್ರದ ಒಂದು ವಿಸರ್ಜನೆ ಸಮಸ್ಯೆ ಇದ್ರೆ, ಇದೆಲ್ಲವನ್ನ ಇದು ನಿಯಂತ್ರಣ ಮಾಡುತ್ತೆ. ಜೊತೆಗೆ ನಮ್ಮ ಬ್ರೈನಿಗೂ ಕೂಡ ಇದು ತುಂಬಾನೇ ಪ್ರಯೋಜನಕಾರಿ ಅಂತಾನೆ ಹೇಳ್ಬೋದು. ಸ್ಟ್ರೆಸ್ ಅನ್ನ ಕಡಿಮೆ ಮಾಡಿ ನಮ್ಮ ಒಂದು ಬ್ಲಡ್ ಪ್ರೆಷರ್ ಅಲ್ಲಿ ಏನಾದ್ರೂ ವೇರಿಯೇಷನ್ಸ್ ಇದ್ರೆ ಅದನ್ನ ಸರಿ ಮಾಡುತ್ತೆ. ತುಂಬಾ ಜನಕ್ಕೆ ಸರಿಯಾಗಿ ನಿದ್ರೆ ಆಗ್ತಿರೋದಿಲ್ಲ,
ಅದರಿಂದ ತುಂಬಾ ತಲೆಭಾರ, ಬ್ರೈನ್ ಫಾಗ್ ಈ ರೀತಿ ಸಮಸ್ಯೆ ಆಗ್ತಿರತ್ತೆ. ಈಗ ಹಿಂದಿನ ದಿನ ರಾತ್ರಿ ಸರಿಯಾಗಿ ನಿದ್ದೆ ಬಂದಿಲ್ಲ, ಬೆಳಗ್ಗೆ ಬೇಗ ಎದ್ದೇಳೋದಕ್ಕಾಗ್ತಿಲ್ಲ, ಬೆಡ್ಡಲ್ಲೇ ನಿಮಗೆ ಒಂಥರ ಸಂಕಟ ಆಗ್ತಿದೆ, ತಲೆ ಭಾರ ಅನಿಸ್ತಿದೆ ಅಂದ್ರೆ ಅವಾಗಲೇ ಜಸ್ಟ್ ಒಂದು 5 ನಿಮಿಷ ನೀವು ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ರಿಲ್ಯಾಕ್ಸ್ ಅನ್ಸುತ್ತೆ, ನಿಮ್ಮ ದೇಹಕ್ಕೆ ಒಂದು ಒಳ್ಳೆ ಎನರ್ಜಿಯನ್ನ ಕೊಡುತ್ತೆ, ನಿದ್ರೆ ಮಾಡಿದಂತ ಫೀಲ್ ಅನ್ನ ಕೊಡುತ್ತೆ ಇದು ಅಂತಾನೆ ಹೇಳ್ಬೋದು. ಹಾಗಾಗಿ ನಿದ್ರೆ ಚೆನ್ನಾಗಿ ಬರೋದಕ್ಕೆ, ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಸುಗಮವಾಗಿ ಆಗೋದಕ್ಕೆ ಈ ವ್ಯಾನ ಮುದ್ರೆ ತುಂಬಾನೇ ಪ್ರಯೋಜನಕಾರಿ. ಹಾಗೆ ವ್ಯಾನ ಮುದ್ರೆ ನಿಮ್ಮ ದೇಹದಲ್ಲಿ ಏನಾದ್ರೂ ನೋವಿದ್ರೆ, ನಿಮ್ಗೆ ಏನಾದ್ರೂ ವಾತದ ಸಮಸ್ಯೆ ಇದ್ರೆ, ಹೊಟ್ಟೆ ಏನಾದ್ರೂ ಅಪ್ಸೆಟ್ ಆಗಿದ್ರೆ, ಹೊಟ್ಟೆ ಉಬ್ರ ಇದ್ರೆ ಅವಾಗ ಕೂಡ ಇದನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಮತ್ತೆ ನಮ್ಮ ಬ್ರೈನ್ ಮತ್ತೆ ನಮ್ಮ ಹಾರ್ಟ್ ಹೆಲ್ತ್ಗೆ ಇದು ತುಂಬಾನೇ ಪ್ರಯೋಜನಕಾರಿ. BP ಸಮಸ್ಯೆ ಇರೋಂಥವ್ರು ಅಪಾನ ವಾಯು ಮುದ್ರೆ ಮತ್ತೆ ವ್ಯಾನ ಮುದ್ರೆಯನ್ನ ಅಭ್ಯಾಸ ಮಾಡಿದ್ರೆ ತುಂಬಾನೇ ಒಳ್ಳೇದು. ಈ 2 ಮುದ್ರೆಯನ್ನ ಮಾಡಿದ ನಂತರ ನೀವು ಪ್ರಾಣ ಮುದ್ರೆಯನ್ನ ಮಾಡಿ. ಇವತ್ತೊಂದಿನ ಅಪಾನ ಮುದ್ರೆ ಮಾಡಿದ್ರೆ ನಾಳೆ ವ್ಯಾನ ಮುದ್ರೆ ಮಾಡಿ. ಈ ರೀತಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. 2ರಿಂದ ಅದ್ಭುತ ಬದಲಾವಣೆ ನಿಮ್ಗೆ ಸಿಗುತ್ತೆ. ಈಗ ಪ್ರಾಣಾಯಾಮ ಯಾವ ರೀತಿ ಪ್ರಾಕ್ಟೀಸ್ ಮಾಡೋದು ನೋಡೋಣ. ಪ್ರಾಣಾಯಾಮ ಪ್ಲಸ್ ಮುದ್ರೆ ಎರಡನ್ನು ಒಟ್ಟಿಗೆ ಈಗ ಪ್ರಾಕ್ಟೀಸ್ ಮಾಡೋಣ. ಪ್ರಾಣಾಯಾಮ ಮಾಡಿದ ನಂತರ ನಿಮ್ಗೆ ಇನ್ನೂ ಟೈಮ್ ಇತ್ತಂದ್ರೆ 2 ಕೈಯಲ್ಲೂ ನೀವು ಮತ್ತೆ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ. ಆರಾಮವಾಗಿ ಕೂತ್ಕೊಳ್ಳಿ. ನೋಡಿ, ಎಡಗೈ ಇದು. ಎಡಗೈಯಲ್ಲಿ ಮೊದಲನೇದಾಗಿ ನಾನು ಅಪಾನ ವಾಯು ಮುದ್ರೆ ಹಾಕೊಳ್ತಾ ಇದ್ದೀನಿ. ವ್ಯಾನ ಮುದ್ರೆಯನ್ನ ಕೂಡ ನೀವು ಹಾಕೊಳ್ಬಹುದು. ನೋಡಿ, ಯಾವ ಮುದ್ರೆ ಬೇಕೋ ನಿಮ್ಗೆ ಹಾಕೊಳ್ಳಿ. ಅಪಾನ ವಾಯು ಮುದ್ರೆಯನ್ನ ಹಾಕೊಂಡಿದ್ದೀನಿ. ಈ ರೀತಿ ಆರಾಮವಾಗಿ ಇಟ್ಕೊಳ್ಳಿ. ಮೊದಲನೇದಾಗಿ ನಾವು ಎಡಮೂಗಿನ ಹೊಳ್ಳೆಯಿಂದ ಉಸಿರು ತಗೋಬೇಕು, ಬಲಮೂಗಿನ ಹೊಳ್ಳೆಯಿಂದ ಉಸಿರು ಬಿಡಬೇಕು. ಮತ್ತೆ ಬಲಮೂಗಿನ ಹೊಳ್ಳೆಯಿಂದ ಉಸಿರು ತಗೋಬೇಕು, ಎಡಮೂಗಿನ ಹೊಳ್ಳೆಯಿಂದ ಉಸಿರನ್ನ ಬಿಡಬೇಕು. ಇಷ್ಟು ಮಾಡಿದ್ರೆ 1 ರೌಂಡ್ ಅಂತ ಆಗತ್ತೆ. ಎಡಗಡೆಯಿಂದನೇ ಶುರು ಮಾಡಬೇಕು, ಎಡಗಡೆಯಿಂದನೇ ಎಂಡ್ ಮಾಡಬೇಕು. ಎಡಮೂಗಿನ ಹೊಳ್ಳೆಯಿಂದ ಉಸಿರು ತಗೋಬೇಕು, ಆಗ ಬಲಮೂಗಿನ ಹೊಳ್ಳೆಯನ್ನ ಮುಚ್ಚಿರ್ಬೇಕು. ನಂತರ ಈ ಸೈಡ್ ಎಡಮೂಗಿನ ಹೊಳ್ಳೆಯನ್ನ ಮುಚ್ಚಿಬಿಟ್ಟು, ನಂತರ ಎಡಮೂಗಿನ ಹೊಳ್ಳೆಯನ್ನ ಮುಚ್ಚಿಬಿಟ್ಟು ಬಲಮೂಗಿನ ಹೊಳ್ಳೆಯಿಂದ ಉಸಿರನ್ನ ಬಿಡಬೇಕು. ಮತ್ತೆ ಎಲ್ಲಿ ಉಸಿರು ಬಿಡ್ತೀವೋ ಅಲ್ಲೇ ಉಸಿರು ತಗೋಬೇಕು. ಈ ಸೈಡ್ ಉಸಿರನ್ನ ಹೊರಗಡೆ ಹಾಕ್ಬೇಕು. ಈ ರೀತಿ ಶುರು ಮಾಡೋಣ. ನೋಡಿ, ಹೀಗೆ ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಹೀಗೆ ಇಷ್ಟು ಮಾಡಿದ್ರೆ 1 ರೌಂಡ್ ಅಂತ ಆಗತ್ತೆ. ಈ ಸೈಡ್ ಉಸಿರು ತಗೊಂಡಾಗ ಈ ಸೈಡ್ ಮುಚ್ಚಿರ್ಬೇಕು, ಈ ಸೈಡ್ ಉಸಿರು ಬಿಟ್ಟಾಗ ಈ ಸೈಡ್ ಮುಚ್ಚಿರ್ಬೇಕು. ಆ ರೀತಿ ಈಗ ಮಾಡೋಣ. ಆರಾಮಾಗಿ ಕಣ್ಣು ಮುಚ್ಕೊಂಡು ಮಾಡೋಣ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಹೀಗೆ ಎಂಡ್ ಮಾಡಬೇಕಾದ್ರೂ ಎಡಗಡೆನೆ ಎಂಡ್ ಮಾಡಬೇಕು. ಈ ರೀತಿ ಸ್ಟಾರ್ಟಿಂಗ್ ಮಾಡ್ತೀರಾ. ಒಂದು 20 ರೌಂಡ್ಸ್ ಮಾಡಿ, 30 ರೌಂಡ್ಸ್ ಮಾಡಿ ನೆಕ್ಸ್ಟ್ ಡೇ. ಹಾಗೆ ನೀವು ಟೈಮನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಈ ಒಂದು ಪ್ರಾಣಾಯಾಮ ನಿಮ್ಮ ಒಂದು ಸಂಪೂರ್ಣ ಆರೋಗ್ಯಕ್ಕೆ ಪ್ರಯೋಜನಕಾರಿ ಅಂತಾನೆ ಹೇಳ್ಬೋದು. ನಿಮ್ಮ ಇಡೀ ಒಂದು ದೇಹದ ಆರೋಗ್ಯವನ್ನ ಕಾಪಾಡೋದಕ್ಕೆ ಈ ಪ್ರಾಣಾಯಾಮ ತುಂಬಾ ಸಹಾಯ ಮಾಡುತ್ತೆ. ಕೌಂಟ್ಸಲ್ಲಿ ಬೇಕಿದ್ರು ನೀವು ಮಾಡ್ಬೋದು. 4 ಕೌಂಟ್ಸ್ ಬ್ರೀದ್ ಇನ್, 4 ಕೌಂಟ್ಸ್ ಬ್ರೀದ್ ಔಟ್, ಅಥವಾ 6 ಕೌಂಟ್ಸ್ ಬ್ರೀದ್ ಇನ್, 6 ಕೌಂಟ್ಸ್ ಬ್ರೀದ್ ಔಟ್, 8 ಕೌಂಟ್ಸ್ ಬ್ರೀದ್ ಇನ್, 8 ಕೌಂಟ್ಸ್ ಬ್ರೀದ್ ಔಟ್. ಈ ರೀತಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ. ಎಷ್ಟು ಉಸಿರನ್ನ ತಗೊಳ್ತೀರೋ ಅಷ್ಟು ಟೈಮ್ ಉಸಿರನ್ನ ಹೊರಗಡೆ ಹಾಕಬೇಕು. ಮತ್ತೆ ಅಷ್ಟೇ ಟೈಮ್ ಉಸಿರನ್ನ ತಗೋಬೇಕು, ಅಷ್ಟೇ ಟೈಮ್ ಉಸಿರನ್ನ ಹೊರಗಡೆ ಹಾಕಬೇಕು. ಎಡಗಡೆಯಿಂದನೇ ಶುರು ಮಾಡಬೇಕು. ಕೊನೆಯಲ್ಲಿ ಎಂಡ್ ಮಾಡಬೇಕಾದ್ರೆ ಎಡಗಡೆಯಿಂದನೇ ಎಂಡ್ ಮಾಡಬೇಕು. ಕಣ್ಣುಗಳನ್ನ ಮುಚ್ಚಿ ಆರಾಮಾಗಿ ಈ ರೀತಿ ಸ್ಟ್ರೇಟ್ ಆಗಿ ಕುತ್ಕೊಂಡು ಮಾಡಬೇಕು. ಈ ರೀತಿ ಎಲ್ಲ ಕುತ್ಕೊಂಡೆಲ್ಲ ಮಾಡಬಾರ್ದು. ಹೊಟ್ಟೆ ತುಂಬಿದಾಗ ಮಾಡಬಾರ್ದು, ಹೊಟ್ಟೆ ಖಾಲಿ ಇದ್ದಾಗ ಮಾಡಬೇಕು. ಒಂದು BP ಸಮಸ್ಯೆಯನ್ನ ನೀವು ನಿವಾರಿಸ್ಕೊಳ್ಳೋದಕ್ಕೆ, BPಯನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳೋದಕ್ಕೆ ನಿಮ್ಗೆ ಈ ಒಂದು ಅಪಾನ ವಾಯು ಮುದ್ರೆ, ಈ ವ್ಯಾನ ಮುದ್ರೆ ಮತ್ತೆ ಈ ಅನುಲೋಮ ವಿಲೋಮ ಪ್ರಾಣಾಯಾಮ ತುಂಬಾ ಸಹಾಯ ಮಾಡುತ್ತೆ. ಕೊನೆಯದಾಗಿ ಪ್ರಾಣ ಮುದ್ರೆಯನ್ನ ಮಾಡೋದನ್ನ ಮರಿಬೇಡಿ. ಮುದ್ರೆಗಳನ್ನ ಪ್ರಾಕ್ಟೀಸ್ ಮಾಡಿದ್ಮೇಲೆ ಪ್ರಾಣ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಲೇಬೇಕು. ನಿಮ್ಮ BP ನಿಯಂತ್ರಣದಲ್ಲಿ ಇರೋದಕ್ಕೆ ಈ 2 ಮುದ್ರೆ, ಈ ಪ್ರಾಣಾಯಾಮ ತುಂಬಾ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ಒಳ್ಳೆ ಲೈಫ್ ಸ್ಟೈಲ್ ಕೂಡ ತುಂಬಾ ಇಂಪಾರ್ಟೆಂಟು. ಅಂದ್ರೆ ಏನ್ ತಿಂತೀರಾ, ಯಾವಾಗ ಮಲಗ್ತೀರಾ, ಎಷ್ಟು ನಿದ್ದೆ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ, ಒಳ್ಳೆ ನಿದ್ದೆ ಮಾಡಿ, ಒಳ್ಳೆ ಊಟ ಮಾಡಿ. ಜೊತೆಗೆ ಈ ಟಿಪ್ಸ್ಗಳು ಅಂದ್ರೆ ಈ ಪ್ರಾಣಾಯಾಮ ಮುದ್ರೆಗಳನ್ನ ಕೂಡ ಪ್ರಾಕ್ಟೀಸ್ ಮಾಡಿ. ತುಂಬಾನೇ ಹೆಲ್ಪ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.